ಒಂದು ಶಾಲೆ, ಶತಮಾನಗಳ ಇತಿಹಾಸ, ಸಾವಿರಾರು ಕನಸುಗಳ ಗೂಡು, ಇಂದು ಬೀಗ ಹಾಕಿದ ನಿಶ್ಶಬ್ದವಾದ ಕಟ್ಟಡ. ಪ್ರಿಯ ವೀಕ್ಷಕರೇ, ಮೈಸೂರು ನಗರದ ವಿನಾಯಕ ನಗರದಲ್ಲಿದ್ದ ಸರ್ಕಾರಿ ಬಾಲಕಿಯರ ಮಧ್ಯಮ ಶಾಲೆ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಶಿಕ್ಷಣ ನೀಡುತ್ತಿದ್ದ ಈ ಶಾಲೆ 100 ವರ್ಷಗಳ ಇತಿಹಾಸವನ್ನು ಹೊತ್ತಿದ್ದಂತಹ ಒಂದು ಶಿಕ್ಷಣದ ದೇವಾಲಯ. ಆದರೆ ಈ ಶಾಲೆ ಹೆಣ್ಣು ಮಕ್ಕಳದ್ದೇ ಆಗಿದ್ರೂ ಇಲ್ಲೊಂದು ವಿಶೇಷವಾದ ವ್ಯವಸ್ಥೆ ಇತ್ತು. ಬೆಳಿಗ್ಗೆ ಬಾಲಕರಿಗೆ ತರಗತಿ ಆದರೆ ಮಧ್ಯಾಹ್ನ ಬಾಲಕಿಯರಿಗೆ ತರಗತಿ ನಡೆಯಲ್ಪಡ್ತಿತ್ತು. ಒಂದೇ ಶಾಲೆ 2 ಪಾಳಿಗಳು, ಅದ್ಭುತವಾದಂತಹ ಶಿಕ್ಷಣದ ಮಾದರಿ ಅಲ್ವೇ. ಇಲ್ಲಿ ಪಡವಾರಳ್ಳಿ, ಗೋಕುಲಂ, ಜಯಲಕ್ಷ್ಮೀಪುರಂ ಪ್ರದೇಶಗಳ ತಲೆಮಾರುಗಳು ಇಲ್ಲಿ ಓದಿ ಬೆಳೆದಿವೆ. ಶಾಲೆಯ ಒಂದು ಮೂಲೆಯಲ್ಲಿದ್ದಂತಹ ಬುಗುರಿ ಮರ, ಅದರ ನೆರಳಲ್ಲಿ ಆಟವಾಡಿ ಬೆಳೆದಂತಹ ಈ ಮಕ್ಕಳು, ಹಾಗಾಗಿಯೇ ಜನರು ಅದನ್ನ ಪ್ರೀತಿಯಿಂದ ಬುಗುರಿ ಮರದ ಶಾಲೆ ಅಂತಲೇ ಕರೆಯುತ್ತಿದ್ರು. ಸರ್, ಇಲ್ಲಿ ಒಂದು ದೊಡ್ಡ ಬುಗುರಿ ಮರ ಇತ್ತು. ಈ ಕಾರ್ನರಲ್ಲಿ ಭಾಳ ಎತ್ತರವಾಗಿತ್ತು. ಅದರಿಂದ ಇಲ್ಲಿ ಬುಗುರಿ ಮರ ಸ್ಕೂಲ್ ಅಂತಲೇ ಫೇಮಸ್ ಆಗಿತ್ತು. ಸಾಮಾನ್ಯವಾಗಿ ಜನಗಳಿಗೆ ಬುಗುರಿ ಮರ ಅಂತ ಹೇಳಿದ್ರೆ ಇದನ್ನು ಕನ್ಸಿಡರ್ ಮಾಡ್ತಾಯಿದ್ದೆ. ಇಲ್ಲಿ ಸ್ಕೂಲ್ ಇತ್ತು ಅಂತ. ಭಾಳ ಉತ್ತಮವಾದ ಕ್ವಾಲಿಟಿಲೇ ಎಜುಕೇಷನ್ ಕೊಡ್ತಾಯಿದ್ರು ಸರ್ಕಾರದಿಂದ. ನಾವು ಓದುವಾಗೆಲ್ಲ ನಾವು 50 ಇಯರ್ಸ್ ಬ್ಯಾಕ್ ಓದಿರೋದಿಲ್ಲಿ. ನಮ್ಮ ಇಡೀ ಕುಟುಂಬ ಎಲ್ಲ ನಾವು ಅಣ್ಣ ತಮ್ಮದಿರು 4 ಜನ 5 ಜನ ಅಣ್ಣ ತಮ್ಮದಿರು ಎಲ್ಲರೂ ಇಲ್ಲೇ ಸ್ಟಡಿ ಮಾಡಿರೋದು. ಒಳ್ಳೆ ಶಿಕ್ಷಕರಿದ್ದರು, ಎಲ್ಲ ಇದ್ದರು. ಆ ಕಾಲದಲ್ಲಿ ಕಮ್ಮಿ ಅಂದರೂ 100 ಜನ ಇದ್ದರು ಸ್ಟೂಡೆಂಟ್ಸು. 1 to 4th ನಡೀತಾ ಇತ್ತು ಇಲ್ಲಿ ಸ್ಕೂಲು. ಆಮೇಲೆ ಕ್ರಮೇಣ ಬರ್ತಾ ಕಮ್ಮಿ ಆಯಿತು. ಶಿಕ್ಷಣ ಕಮ್ಮಿ ಆದಾಗ ಜನಗಳನ್ನು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋದರು. ಸರ್ಕಾರನೂ ನಿರ್ಲಕ್ಷ್ಯ ಮಾಡಿಬಿಡ್ತು ಈ ಸ್ಕೂಲ್ನ. ಅದೇನಕ್ಕೆ ಮಾಡ್ತು ಅನ್ನೋದು ನಮಗೂ ಅರ್ಥ ಆಗಲಿಲ್ಲ. ಒಳ್ಳೆ ಎಜುಕೇಷನ್ ಇದ್ದರೆ ಎಲ್ಲರೂ ಬರ್ತಾರೆ. ಇದನ್ನು ರಿನಾಲ್ಟ್ ಮಾಡಿ ಏನಾದ್ರು ಮಾಡಲಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಇದನ್ನು ಓದಬೇಕಾದ್ರೆ ಸ್ಕೂಲ್ ಆಗಿತ್ತು. ಇವತ್ತಿನ ಪರಿಸ್ಥಿತಿ ಎಜುಕೇಷನ್ ಭಾಳ ಬದಲಾವಣೆ ಆಗಿದೆ. ಬಟ್ ಅವತ್ತಿನ ಕಾಲದಲ್ಲಿ ಎಲ್ಲ ಕನ್ನಡ ಮೀಡಿಯಮೇ ಜಾಸ್ತಿ ಇತ್ತು. ಇವಾಗೆಲ್ಲ ಆಂಗ್ಲ ಮಾಧ್ಯಮಕ್ಕೆ ತಿರುಗಿಬಿಟ್ಟಿದ್ದಾರೆ. ಆದ್ರೂ ನಾವು ಮರೆಯೋಕ್ಕಾಗಲ್ಲ ಸರ್. ನಾವು ಓದಿದ ಶಾಲೆ ಈಗ ಆಯ್ತಲ್ಲ ಅಂದ್ಬಿಟ್ಟು ನಾವು ದಿನನಿತ್ಯ ಇದೇ ರೋಡಲ್ಲಿ ಓಡಾಡ್ತಿರ್ತೀವಿ. ಮನಸ್ಸಿಗೆ ನೋವಾಗುತ್ತೆ. ಸರ್ಕಾರ ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ರಿನಾಲ್ಟ್ ಮಾಡಿ ಮತ್ತೆ ಇದನ್ನು ಜೀರ್ಣೋದ್ಧಾರ ಮಾಡಿ ಈ ಶಾಲೆನ ನಡೆಸಬೇಕು ಅಂತ ಅವರಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಸರ್. ಅಷ್ಟೇ. ನಿಮ್ಮ ಹೆಸರು? ಪ್ರಕಾಶ್ ಕೆ ಅಂತ ಸರ್. ನಾವೆಲ್ಲ ಇಲ್ಲೇ ಓದಿದ್ದು. ನಾವು 4 ಜನ ಅಣ್ಣ ತಮ್ಮದಿರು ಎಲ್ಲ ಇಲ್ಲೇ ಓದಿದ್ದು. ಈಗ ನಾವೊಬ್ಬರೇ ಇರೋದು. ದಯವಿಟ್ಟು ಈ ಶಾಲೆನ ಜೀರ್ಣೋದ್ಧಾರ ಮಾಡಲಿ ಅಂತ ಸರ್ಕಾರನ ಕೇಳ್ಕೊತೀವಿ ಸರ್. ಸ್ಕೂಲು ಅಂದರೆ ತುಂಬ ಚೆನ್ನಾಗಿತ್ತು. ಭಾಳ ಗರ್ಲ್ಸ್ ಸ್ಕೂಲ್ ಅಂತ ಇತ್ತು, ಲೇಡೀಸ್ ಸ್ಕೂಲು. ಅವಾಗೆಲ್ಲ ತುಂಬ ಚೆನ್ನಾಗಿ ನಡೀತಿತ್ತು. ಸುಮಾರು ಇಲ್ಲಾಂದ್ರೆ ನಾವು ಬಂದಮೇಲೆ ಒಂದು 40-50 ವರ್ಷ 40 ವರ್ಷಗಳು ಚೆನ್ನಾಗಿ ನಡೀತಿತ್ತು. ಈಗ ಕರೋನಾ ಬಂದಮೇಲೆ ಸ್ಕೂಲ್ ಸ್ಟಾಪ್ ಆಗಿದೆ. 12 ಜನ 13 ಜನ ಮಕ್ಕಳು ಬರೋರು. ಆದಮೇಲೆ ನಿಂತೋಯ್ತು ಕರೋನಾ ಟೈಮ್ ಬಂದಮೇಲೆ. ಏನು ಗೌರ್ಮೆಂಟ್ ಸರಿ ಇಲ್ಲ. ಎಷ್ಟು ಕಡೆ ಮುಚ್ಚೋಗಿದೆ ಗೌರ್ಮೆಂಟ್ ಸ್ಕೂಲು. ಸಿಕ್ಕಾಪಟ್ಟೆ ಮುಚ್ಚೋಗ್ಬಿಟ್ಟಿದೆ ಗೌರ್ಮೆಂಟ್ ಸ್ಕೂಲು. ಸರ್ಕಾರದವ್ರು ಗಮನ ತಗೊಂಡು ಇದು ಮಾಡಬೇಕು ಅವರು. ಶತಮಾನಗಳನ್ನು ಪೂರೈಸಿರುವಂತಹ ಆ ಬುಗುರಿ ಮರದ ಶಾಲೆ 2022-23ರಲ್ಲಿ ಬಾಗಿಲು ಮುಚ್ಚಿತು. ಇಂದು ಕಟ್ಟಡ ಮೌನವಾಗಿದೆ. ಆದರೆ ಹಿರಿಯ ವಿದ್ಯಾರ್ಥಿಗಳ ಧ್ವನಿ ಮೌನವಾಗಿಲ್ಲ. ಎಲ್ಲರದ್ದು ಒಂದೇ ಪ್ರಶ್ನೆ: ನಮ್ಮ ಶಾಲೆ ಯಾಕೆ ಮುಚ್ಚಿತು? ಈ ಇತಿಹಾಸವನ್ನು ಉಳಿಸೋಕೆ ಯಾರಿಗೂ ಜವಾಬ್ದಾರಿ ಇಲ್ಲವೇ? ರಾಜಕೀಯ ನಾಯಕರು, ಪ್ರಭಾವಿ ವ್ಯಕ್ತಿಗಳು, ಕೆಲವರು ಇಲ್ಲೇ ಓದಿದವರು ಅಂತೆಲ್ಲ ತೀವ್ರ ಆಕ್ರೋಶದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋದು ಸರ್? ಎಲ್ಲ ಹೊರಗಡೆ ಕಂಟ್ರಿಯಲ್ಲಿ ಅವರೇ ಓದಿರೋರೆಲ್ಲ ಇಲ್ಲಿರೋರು ಸರ್ಕಾರದವರು ಇದ್ರ ಬಗ್ಗೆ ಯಾರೂ ಏನೂ ಮಾತಾಡ್ತಾ ಇಲ್ಲ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲು ಓದಿ ಅಂತಾರೆ. ಇವತ್ತೆಲ್ಲ ಕಾನ್ವೆಂಟಿಗೆ ಕರ್ಕೋಗಿ ಸೇರಿಸ್ತಾವ್ರೆ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ. ಅವಾಗೆಲ್ಲ ಓದಿ ಇವತ್ತು ನಮ್ಮ ಸಿದ್ದರಾಮಣ್ಣ ಯಾತ್ರೆಯಲ್ಲಿ ಓದವ್ರೆ. ಗೌರ್ಮೆಂಟ್ ಸ್ಕೂಲ್ ಓದಿ ಇವತ್ತು ಸಿದ್ದರಾಮಣ್ಣ ಇವತ್ತು ಈ ಹುದ್ದೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು. ಅವತ್ತೆಲ್ಲ ಓದಿರೋರೆಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲೇ ಇರೋದು. ಆದರೆ ಏನಕ್ಕಪ್ಪ ಅಂದರೆ ಯಾಕೆ ಜನ ಹಿಂಗೆ ಗೌರ್ಮೆಂಟ್ ಸ್ಕೂಲ್ನ ಕಡ್ಗಾಡಿಸ್ಬಿಡ್ತಾವ್ರೆ ಅಂತ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಈ ಕಡೆ ಬಂದು ನಮ್ಮ ಒಂಟಿಕೊಪ್ಪಲು ಬುಗುರಿ ಸ್ಕೂಲು ಅಂತ, ಬುಗುರಿ ಮಗರು ಸ್ಕೂಲು ಅಂತ ದಯವಿಟ್ಟು ಬಂದು ಇದನ್ನು ನೋಡಿ ಒಂಚೂರು ಇದನ್ನೇನಾರ ಒಂದು ವ್ಯವಸ್ಥೆ ಮಾಡಿ ಅಂತ ಸರ್ಕಾರದಿಂದ ಕೇಳ್ಕೊತೀನಿ. ಇದ್ರ ಸಂಬಂಧಪಟ್ಟವರು ಯಾರೇ ಇದ್ದರೂ ಬಂದು ನೋಡಿ ಸಮಯ ಕೇಳಿ. ನಮಸ್ಕಾರ. ಸ್ಕೂಲ್ ಬಗ್ಗೆ ಏನಿಲ್ಲ. ನಾವು ಅವಾಗ ಶಿಶುವಾರ ಅಂತ ಇತ್ತು. ಶಿಶುವಾರದಿಂದ 4ನೇ ಕ್ಲಾಸ್ವರೆಗೆ ಇಲ್ಲೇ ಓದಿದ್ದು. ನಾವು ಒಂದು 74-75ವರೆಗೂ ಓದ್ಬಿಟ್ಟು ಆಮೇಲೆ ಬಾಯ್ಸ್ ಮಿಡ್ಲ್ ಸ್ಕೂಲ್ ಸೇರ್ಕೊಂಡು ಸ್ಕೂಲ್ ಬಗ್ಗೆ ಚೆನ್ನಾಗೇ ನಡೀತಾ ಇತ್ತು. ಈ ಕೊರೋನಾ ಬಂದಮೇಲೆ ಸ್ಟಾಪ್ ಆಗಿರೋದು.
ಕೊರೋನಾದಿಂದ ಸ್ಟಾಪಾಗಿ ಇದು ಮಾಡಿರೋದು. ಯಾರು ಮೇಂಟೆನೆನ್ಸ್ ಇಲ್ಲ, ನೋಡ್ತಾರೆ ಬರ್ತಾರೆ, ವಾರಕ್ಕೊಂದು ದಿವಸ ಬಂದು ಯಾರು ಮೀಟಿಂಗ್ ಮಾಡ್ಕೊಂಡು ಸ್ಕೂಲವ್ರು ಅಂತ ಯಾರೋ ಬರ್ತಾರೆ, ಸ್ಕೂಲ್ ಇದ್ದು ಅವ್ರು ಬಂದು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಇನ್ನೇನು ಇದ್ರದ್ದು ಬಗ್ಗೆ ಏನಿಲ್ಲ. ಇತಿಹಾಸ ಹೇಳಬೇಕು ಅಂದರೆ ಸರ್, ಇತಿಹಾಸ ಏನಿಲ್ಲ, ಎಲ್ಲ ಚೆನ್ನಾಗಿ ಓದಿ ಇದು ಮಾಡಿ ಗೌರ್ಮೆಂಟ್ ಸ್ಕೂಲ್ ಅವಾಗ ನಡೀತಿದ್ದು ಓದ್ತಿದ್ವಿ. ಇವಾಗೆಲ್ಲ ಕಾರ್ಮೆಂಟ್ಗಳು ಬಂದಮೇಲೆ ಇಲ್ಲಿ ಡೌನ್ ಆಗಿಬಿಟ್ಟಿರೋದು. ಅವಾಗ ನಾವಿದ್ದಾಗಿತ್ತು ಸರ್ ಸ್ಟ್ರೆಂತು ಒಂದು 50 ಮಕ್ಕಳು 60 ಮಕ್ಕಳು 2 ಸೆಕ್ಷನ್ ಇತ್ತು. ಅವಾಗೆಲ್ಲ ಶಿಶುವಾರ ಅಂತ ಅವಾಗೆಲ್ಲ 50-60 ಮಕ್ಕಳು ಅವೆಲ್ಲ ಒಂಟಿಕೊಳ್ಳೋ ಇಲ್ಲೇ ಓದಿದ್ದು ಸುಮಾರು ಜನ. ಅದು ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ಈ ಕೊರೋನಾದಿಂದ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿರೋದು. ಅಧಿಕಾರಿಗಳ ಕಡೆ ತಿರುಗು ನೋಡೋಕ್ಕಿಲ್ಲ. ಅದು ಎಲ್ಲ ಮಕ್ಕಳು ಈಗ ಇವತ್ತು ಚಿಕ್ಕ ಮಕ್ಕಳು ಸೇರಿಸ್ಬೇಕೆಲ್ಲ ಇದ್ರ ಕಾರ್ಮೆಂಟ್ಗಳೇ ನೋಡ್ಕೊಂಡು ಹೋಗ್ತಾರೆ, ಯಾರು ಇದು ಮಾಡಲ್ವಲ್ಲ, ಅದರಿಂದ ಮುಚ್ಚೋಕೈತೆ ಅಷ್ಟೇ. ಈ ರೀತಿಯಾಗಿ ಶತಮಾನಗಳ ಶಾಲೆಗಳನ್ನು ಮುಚ್ಚುತ್ತಾ ಬಂದರೆ ಕನ್ನಡ ಶಾಲೆಗಳು ಉಳಿಯುವುದಾದರೂ ಹೇಗೆ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು, ಪರ್ಯಾಯ ವ್ಯವಸ್ಥೆ ಬೇಕು, ಚಿಂತನೆ ಕೂಡ ಬೇಕು. ಇದು ಕೇವಲ ಒಂದು ಶಾಲೆಯ ವಿಷಯ ಅಲ್ಲ, ಇದು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಭವಿಷ್ಯದ ಪ್ರಶ್ನೆ ಎಂದು ಹಿರಿಯ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.